ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಪಟಾಪಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ರ್ಯಾಪಿಡೋ ಬೈಕ್ ಚಾಲಕನನ್ನ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ರ್ಯಾಪಿಡೋ ಬೈಕ್ ಚಾಲಕ ಲೋಕೇಶ್ ಬಂಧಿತ ಆರೋಪಿಯಾಗಿದ್ದಾನೆ. ಉಲ್ಲಾಳದ ನಿವಾಸಿಯಾಗಿರುವ ಆರೋಪಿ ರ್ಯಾಪಿಡೋ ಬೈಕ್ ಓಡಿಸುತ್ತಿದ್ದ. ಬೈಕ್ ರೇಡ್ ವೇಳೆ ಯುವತಿ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದ. ಈತನ ವಿರುದ್ಧ ಸಂತ್ರಸ್ತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಬೆಂಗಳೂರಿನಲ್ಲಿ ವಿಮಾನ ರೌಂಡ್ಸ್ ಬಗ್ಗೆ ಏರ್ ಇಂಡಿಯಾ ಸ್ಪಷ್ಟಪಡಿಸಿದೆ. ಪೈಲಟ್ ತರಬೇತಿಗಾಗಿ ಆಕಾಶದಲ್ಲಿ AXB558 ವಿಮಾನ ಟ್ರಯಲ್ ರನ್ ನಡೆಸಿದ್ದಾಗಿ ಸಿಬ್ಬಂದಿ ಸ್ಪಷ್ಟನೆ ನೀಡಿದ್ದಾರೆ. ಮಧ್ಯಾಹ್ನದಿಂದ ಸಂಜೆಯವರೆಗೂ ನಿಗದಿತ ಸಮಯದಲ್ಲಿ ಪೈಲಟ್ಗಳು ವಿಮಾನ ಹಾರಾಟ ನಡೆಸಿದ್ದಾರೆ. ನವೆಂಬರ್ 2ರಿಂದ ತರಬೇತಿ ಹಾರಾಟ ನಡೆಸುತ್ತಿದ್ದು ಯಾವುದೇ ತಾಂತ್ರಿಕ ದೋಷವಿಲ್ಲ ಅಂತ ಏರ್ ಇಂಡಿಯಾ ಹೇಳಿದೆ. ನಗರದಲ್ಲೀಗ ಲೆಪ್ಟೋಸ್ಪೈರೋಸಿಸ್ ಜ್ವರದ ಆತಂಕ ಕಾಡ್ತಿದೆ. ಈ ಜ್ವರವನ್ನ ನಿರ್ಲಕ್ಷಿಸಿದ್ರೆ ಜಾಂಡೀಸ್, ಕಿಡ್ನಿ ಫೇಲ್ಯೂರ್ ಸಾಧ್ಯತೆ ಇದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಇದು ಇಲಿಗಳಿಂದ ಬರುವ ಜ್ವರವಾಗಿದೆ. ಕಳೆದ ಒಂದೇ ವಾರದಲ್ಲಿ 62 ಜನರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಈಗಾಗಲೇ ಹೇಳ್ದಂಗೆ ಜ್ವರ, ತಲೆನೋವು, ತುಂಬ ಮೈಕೈ ನೋವು, ಮತ್ತು ಇದು ಏನು ಜಾಂಡೀಸ್ ಅಂತ ಹೇಳ್ತೀವಿ, ಅದು ಹೊಟ್ಟೆ ನೋವು, ವಾಂತಿ, ವಾಕರಿಕೆ, ಈ ಲಕ್ಷಣಗಳು ಕಂಡುಬರ್ತದೆ. ಪ್ರಿಕಾಷನ್ಸು ಯೂಶ್ವಲಿ ಸೇಫ್ ಡ್ರಿಂಕಿಂಗ್, ಕಾಯಿಸಿ ಆರಿಸಿದ ನೀರನ್ನ ಕುಡಿಬೇಕಾಗುತ್ತೆ. ಇಂದಿನಿಂದ ಮಲ್ಲೇಶ್ವರಂನಲ್ಲಿ ಕಡಲೆಕಾಯಿ ಪರೀಕ್ಷೆ ಆರಂಭವಾಗಿದೆ. ನವೆಂಬರ್ 10ರವರೆಗೆ 3 ದಿನಗಳ ಕಾಲ ಪರೀಕ್ಷೆ ನಡೆಯಲಿದೆ. ಐತಿಹಾಸಿಕ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದ ಮುಂದಿನ ಗರ್ಮಾಗರಂ ಕಡಲೆಕಾಯಿ ಸವಿಯಲು ಸಾವಿರಾರು ಜನರು ಬರ್ತಿದ್ದಾರೆ.